ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ? ಆಗೋಯ್ತು ತೀರ್ಮಾನ, ಕಷ್ಟ ಅನುಷ್ಠಾನ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಕಾಂಗ್ರೆಸ್ ಅಡಕತ್ತರಿಯಲ್ಲಿ ಸಿಲುಕಿ ಹಾಕಿಕೊಂಡಿದೆ. ಅದಕ್ಕೆ ಹೈಕಮಾಂಡ್ನ ಪ್ರತಿನಿಧಿಯಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರಲ್ಲ, ನಿಮಗೆ ಗೊತ್ತಿರಲಿ ತೀರ್ಮಾನ ಆಗೋಗಿದೆ. ಆದರೆ ಅದನ್ನು ಅನುಷ್ಠಾನ ಮಾಡೋದು ಹೇಗೆ ಅನ್ನೋದೀಗ ಅವರು ದಾರಿ ಹುಡುಕ್ತಾ ಇರೋದು. ಯಾಕಂದರೆ ಬೇರೆ ದಾರಿಯೇ ಇಲ್ಲ. ಈಗೇನು ತೀರ್ಮಾನ ತಗೊಂಡಿದ್ದಾರಲ್ಲ ಅದು ಒಂದೇ ಅಂತಿಮವಾಗಿ ಅವ್ರಿಗೆ ಉಳಿದಿರುವಂತಹ ದಾರಿ. ಆದರೆ ಅದನ್ನು ಅನುಷ್ಠಾನ ಮಾಡಬೇಕಿದ್ರೆ, ನಾಳೆ ಗೆಲ್ಲಬೇಕಿದ್ರೆ ಏನೆಲ್ಲ ಸಹಕಾರವನ್ನು ಎಲ್ಲರಿಂದ ಪಡಿಬೇಕೋ ಆ ಹಿನ್ನೆಲೆಯಲ್ಲಿ ಈಗ ಸುರ್ಜೇವಾಲಾ ಬಂದು ಡಿ.ಕೆ. ಶಿವಕುಮಾರ್ ಅವರೊಂದಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೊಂದಿಗೆ, ಮಲ್ಲಿಕಾರ್ಜುನ್ ಜೊತೆಯೂ ಕೂಡ ಮಾತನಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಮಲ್ಲಿಕಾರ್ಜುನ್ ಜೊತೆ ಈಗಾಗಲೇ ಸುರ್ಜೇವಾಲಾ ಮಾತುಕತೆ ನಡೆಸಿದ್ದಾರೆ. ಆಗ ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅದನ್ನು ಹೇಳ್ತೀನಿ ನಾನು. ಅದಕ್ಕೆ ಮಲ್ಲಿಕಾರ್ಜುನ್ ಅವರ ಉತ್ತರ ಏನು ಅದನ್ನೂ ಹೇಳ್ತೀನಿ. ಈಗ ಆಗಿರುವ ತೀರ್ಮಾನ ಏನು, ಆ ತೀರ್ಮಾನ ಕಷ್ಟ ಯಾಕೆ ಅನುಷ್ಠಾನ, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಈಗ ಬಹುಶಃ ನುಂಗಲಾರದ ಬಿಸಿತುಪ್ಪವಾಗಿ ಪರಿಣಮಿಸಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಮೇಲ್ನೋಟಕ್ಕೆ ಅಂದುಕೊಂಡಷ್ಟು ಸರಳ ಅಲ್ಲ. ಯಾಕಂದರೆ ಈ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಸೈದ್ಧಾಂತಿಕವಾಗಿ ಇಕ್ಕಟ್ಟಿಗೆ ಸಿಲುಕ್ತಾ ಇದೆ. ನೋಡಿ, ಅದೇ ಕಾರಣಕ್ಕಾಗಿ ಸುರ್ಜೇವಾಲಾ ಅವರು ಎಸ್ ಮಲ್ಲಿಕಾರ್ಜುನ್ ಜೊತೆ ಮಾತನಾಡಿದಾಗ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ಐಡಿಯಾಲಜಿಕಲಿ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಯಾವ ಐಡಿಯಾಲಜಿ ತಲೆಗೆ ಹೋಗುತ್ತೇಳಿ? ಅವ್ರ ಐಡಿಯಾಲಜಿ ಅವ್ರಿಗೆ ಗೊತ್ತಿಲ್ಲ. ಅವ್ರ ತಲೆಯಿರೋದು ಒಂದೇ, ಈ ಸತಿ ಸಮರ್ಥ್ ಅಂದರೆ ಮಲ್ಲಿಕಾರ್ಜುನ್ ಅವರ ಪುತ್ರ, ಅವನು ಎಲೆಕ್ಷನಿಗೆ ಕಂಟೆಸ್ಟ್ ಮಾಡಬೇಕು, ನಾವು ಗೆಲ್ಲಿಸ್ಕೋಬೇಕು. ಇಷ್ಟು ಬಿಟ್ಟು ಬೇರೆ ಏನೂ ಅವ್ರ ತಲೆಗೆ ಹೋಗಲ್ಲ. ಹಾಗಿದ್ದೂ ಕೂಡ ಏನು ಹೇಳಿದ್ದಾರೆ ಗೊತ್ತಾ ಸುರ್ಜೇವಾಲಾ ಮೊದಲು ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರನ್ನೂ ಕೂಡ ವಿಶ್ವಾಸ ಕೊಡುವಂಥ ಪ್ರಯತ್ನ ಮಾಡಿದ್ರು. ಸಿದ್ದರಾಮಯ್ಯನವ್ರ ನಿಲುವು ಬಹಳ ಸ್ಪಷ್ಟವಾಗಿತ್ತು. ಅವರು ಕಡ್ಡಿ ತುಂಡು ಮಾಡಿದಷ್ಟು ಸ್ಪಷ್ಟವಾಗಿ ಹೇಳಿದ್ರು, ಇದು ಸೈದ್ಧಾಂತಿಕವಾಗಿ ಪಕ್ಷದ ಬದ್ಧತೆಯ ವಿಚಾರ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲಿ ಮುಸಲ್ಮಾನ್ ಸಮುದಾಯದವರು ಇದ್ದಾರೋ ಅಲ್ಲಿ ನಾವು ಟಿಕೆಟ್ ಕೊಡದೆ ಹೋದರೆ ಅದು ಕೇವಲ ಆ ಸಮುದಾಯಕ್ಕೆ ಕರ್ನಾಟಕದಲ್ಲಿ ಅಥವಾ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಂಗ್ ಮೆಸೇಜ್ ಕನ್ವೆ ಮಾಡೋದಿಲ್ಲ. 5 ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಕೇರಳ, ಪಶ್ಚಿಮ ಬಂಗಾಳ, ಬಹಳ ಮುಖ್ಯವಾಗಿ ಅವರು ಒತ್ತಿ ಹೇಳಿರುವಂಥದ್ದು, ಅಸ್ಸಾಂ, ತಮಿಳುನಾಡು, ಪುದುಚೇರಿ, ಎಲ್ಲ ಕಡೆಯೂ ಕೂಡ ಆ ಸಮುದಾಯಕ್ಕೆ ರಾಂಗ್ ಮೆಸೇಜ್ ಹೋಗುತ್ತೆ. ಆ ಸಮುದಾಯ ಆ ರಾಜ್ಯಗಳಲ್ಲೂ ಕೂಡ ನಮ್ಮ ಪಕ್ಷದ ಬಗ್ಗೆ ಅಸಡ್ಡೆಯನ್ನು, ಬೇಸರವನ್ನು ತೋರುವಂಥ ಸಾಧ್ಯತೆ ಇರುತ್ತೆ. ವಿರೋಧಿಗಳಿಗೆ ಇದೇ ಅಸ್ತ್ರ ಆಗುತ್ತೆ. ಈ ಕಾರಣಕ್ಕಾಗಿ ರಾಜ್ಯದಲ್ಲೂ ನಾವೊಂದು ಸೈದ್ಧಾಂತಿಕವಾದಂಥ ಬದ್ಧತೆಯನ್ನು ತೋರಿಸಬೇಕಾಗಿದೆ. 5 ರಾಜ್ಯಗಳ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ನಾವು ಅಲ್ಪಸಂಖ್ಯಾತ ಸಮುದಾಯದವರಿಗೆ ಈ ಬಾರಿ ಟಿಕೆಟನ್ನು ಕೊಡುವ ಮೂಲಕ ಒಂದು ಸಂದೇಶ ರವಾನಿಸಬೇಕಾಗಿದೆ. ಅದರ್ವೈಸ್ ರಾಂಗ್ ಮೆಸೇಜ್ ಹೋಗುತ್ತೆ ಅನ್ನೋದನ್ನು ಕಡ್ಡಿ ತುಂಡು ಮಾಡಿದಷ್ಟು ಸ್ಪಷ್ಟವಾಗಿ ಹೇಳಿದ್ರು. ಸುರ್ಜೇವಾಲಾ ಅವರು ಕೂಡ ಅದೇ ಮೈಂಡ್ ಸೆಟ್ಟಲ್ಲಿ ಬಂದಿದ್ದರು. ಯಾಕಂದರೆ ರಾಹುಲ್ ಗಾಂಧಿಯವರು ಇದನ್ನು ಭಾಳ ಸ್ಪಷ್ಟ ಮಾತುಗಳಲ್ಲಿ ಸುರ್ಜೇವಾಲಾ ಅವರಿಗೆ ಹೇಳಿ ಕಳಿಸಿದರು. ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು. ಈ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು, ಮಲ್ಲಿಕಾರ್ಜುನ್ ಅವರನ್ನು ಹಾಗೂ ಯಾರೆಲ್ಲ ಅಲ್ಲಿ ವಿರೋಧಿಸ್ತಾ ಇದ್ದಾರೆ ಇದಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡಿ ಅಂತ ಹೇಳಿ ಕಳಿಸಿದರು. ಯಾಕಂದರೆ 5 ರಾಜ್ಯಗಳ ಚುನಾವಣೆಯ ದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿಲುವನ್ನು ತೆಗೆದುಕೊಂಡಿದೆ. ಹೇಗಿದ್ದರೂ ನಾವು ಹಿಂದುಳಿದ ವರ್ಗದವರಿಗೆ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಡ್ತಾ ಇದ್ದೀವಿ. ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ಅಹಿಂದ ವರ್ಗಕ್ಕೆ ಒಂದು ಸಂದೇಶ ಹೋಗುತ್ತೆ. ಹಾಗೂ BJPಯನ್ನು ದಾವಣಗೆರೆ ದಕ್ಷಿಣದಲ್ಲಿ ದಲಿತರಿಗೆ ಟಿಕೆಟ್ ಕೊಟ್ಟು ಒಂದು ಕಾರ್ಡ್ನ ಪ್ಲೇ ಮಾಡಿದ್ದಲ್ಲ, ಅದಕ್ಕೆ ಸ್ಪಷ್ಟ ಉತ್ತರ ಕೊಟ್ಟ ಹಾಗೂ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲೇ ಸುರ್ಜೇವಾಲಾ ಅವರಿಗೆ ಹೇಳಿ ಕಳಿಸಿದರು. ಸುರ್ಜೇವಾಲಾ ಅವರು ಮೊದಲು ಮಾಡಿದ ಕೆಲಸ ಏನಪ್ಪ ಅಂದರೆ, ಮೊದಲು ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಇಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಕೂತ್ಕೊಂಡ್ರು. ಸಿದ್ದರಾಮಯ್ಯನವ್ರದ್ದು ಹಾಗೂ ರಾಹುಲ್ ಗಾಂಧಿಯವ್ರದ್ದು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ದು ನಿಲುವು ಒಂದೇ ಇತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡಬೇಕಿತ್ತು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಗೊತ್ತಲ್ಲ, ಬೆಣ್ಣೆಯಿಂದ ಕೂದಲು ತೆಗೆದಷ್ಟು ಸೂಕ್ಷ್ಮ. ಅವರು ಎಲ್ಲ ರೆಡಿಯಾಗಿ ಎಲ್ಲ ಏನೇನು ಮಾಡಬೇಕು ಅಲ್ಲಿ ಫೀಡ್ ಮಾಡಿದ ನಂತರ, ಅಜೆಂಡಾ ಸೆಟ್ ಮಾಡಿದ ನಂತರ ಇಲ್ಲಿ ಕೂತ್ಕೊಂಡವರೆ ನಂದೇನು ತೊಂದರೆ ಇಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಏನು ನಿಲುವು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ, ಆದರೆ ಈ ರೀತಿ ಇದೆ ಅಲ್ಲಿ ಅಭಿಪ್ರಾಯ ಅಂಥೇಳಿ ಎರಡೂ ಅಭಿಪ್ರಾಯವನ್ನು ಕೂಡ ಸ್ಪಷ್ಟವಾಗಿ ಮುಂದಿಟ್ಟರು. ಇದು ಪೊಲಿಟಿಕಲ್ ಗೇಮ್, ಅದವ್ರಿಗೆ ಚೆನ್ನಾಗಿ ಗೊತ್ತು. ಅದನ್ನು ಅವರಲ್ಲಿ ಪ್ಲೇ ಮಾಡಿದ್ರು. ಈಗ ಹೇಗೋ ಇಬ್ಬರನ್ನು ಕೂಡ ವಿಶ್ವಾಸಕ್ಕೆ ಪಡೆದುಕೊಂಡಿದ್ದಾಯಿತು ಅಂಥೇಳಿ ನಿಟ್ಟುಸಿರು ಬಿಟ್ಟರೆ ಸುರ್ಜೇವಾಲಾ ಅವರು ನಿಜವಾದ ಶಾಕ್ ಕಾದಿದ್ದು ಅವಾಗ. ಅಷ್ಟು ಹೊತ್ತಿಗೆ ಅವ್ರಿಗೆ ಮೆಸೇಜ್ ಬಂತು, ಏನು,
ಸಮರ್ಥ್ ಈಗಾಗಲೇ ನಾಮಪತ್ರ ಸಲ್ಲಿಸಿಯಾಗಿದೆ. ಅವರು ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂಪಡೆಯಲ್ಲ ಅಂತಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವ್ರ ಜೊತೆ ಮಾತನಾಡದೆ ಹೋದರೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಸುರ್ಜೇವಾಲಾ ತೆಗೆದುಕೊಂಡಿದ್ದು ಎಸ್ ಮಲ್ಲಿಕಾರ್ಜುನ್ ಅವ್ರ ಜೊತೆ ಮಾತುಕತೆ. ಏನು ಹೇಳಿದ್ರು ಎಸ್ ಮಲ್ಲಿಕಾರ್ಜುನ್ ಅವರಿಗೆ? ನೇರವಾಗಿ ಹೇಳಿದ್ರು, ನೋಡಿ, ಇದು ಕೇವಲ ನಿಮ್ಮ ಒಂದು ಕ್ಷೇತ್ರದ ವಿಚಾರ ಅಲ್ಲ, ನೀವು ಪಕ್ಷದ ದೃಷ್ಟಿಯಿಂದ ನೋಡಿ, ಇದೊಂದು ಪಾಲಿಸಿ ಮ್ಯಾಟರ್. ನಾವೇನಾದರೂ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸಲ್ಮಾನ್ ಸಮುದಾಯದವರಿಗೆ ಟಿಕೆಟ್ ಕೊಡದೇ ಇದ್ದರೆ ಇದು ನೇಷನ್ ವೈಡ್ ಚರ್ಚೆ ಆಗುತ್ತೆ, 5 ರಾಜ್ಯಗಳ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ. ಆ ಹಿನ್ನೆಲೆಯಲ್ಲಿ ನೀವು ಈ ಬಾರಿ ಸಹಕಾರ ಕೊಡಬೇಕು, ಪಕ್ಷದ ಜೊತೆ ನಿಲ್ಲಬೇಕು. ಮುಂದೆ 2028ರಲ್ಲಿ ನೀವು ಯಾರಿಗೆ ಹೇಳ್ತಿರೋ ಅವರಿಗೆ ಟಿಕೆಟ್. ಈ ಚುನಾವಣೆಗೆ ಸೀಮಿತವಾಗಿ ಪಕ್ಷದ ನಿಲುವಿಗೆ ನಿಮ್ಮ ಸಹಕಾರವನ್ನು ಕೊಡಿ. ಯಾಕಂದರೆ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕಾದ್ದು ಅಗತ್ಯ ಅಲ್ಲ, ಪಕ್ಷದ ದೃಷ್ಟಿಯಿಂದ ಅನಿವಾರ್ಯ, 5 ರಾಜ್ಯಗಳ ಚುನಾವಣೆಯ ದೃಷ್ಟಿಯಿಂದ ಅನಿವಾರ್ಯ ಅನ್ನೋ ಮಾತನ್ನೇ ಹೇಳೋದು. ಒಂದು ವೇಳೆ ಶಾಮನೂರು ಅಜ್ಜನವರು ಇದ್ದಿದ್ದರೂ ಕೂಡ ಅವರು ಈ ಮಾತಿಗೆ ಸಹಕರಿಸ್ತಾ ಇದ್ದರು, ಪಕ್ಷದ ಹಿತದೃಷ್ಟಿಯಿಂದ ಸಹಕಾರ ನಡೀತಾ ಇದ್ದರು. ನೀವು ಕೂಡ ಆ ದೃಷ್ಟಿಯಿಂದ ಸಹಕಾರವನ್ನು ಕೊಡಿ ಅಂತ ಕೇಳಿದ್ರು. ಮಲ್ಲಿಕಾರ್ಜುನ್ ಅವ್ರು ಕೇಳ್ತಾರಾ? ಮಲ್ಲಿಕಾರ್ಜುನ್ ಅವ್ರಿಗೆ ಅದು ಯಾವುದು ಬೇಕಾಗಿಲ್ಲ. ನೋಡಿ, ಇಲ್ಲಿ ಗೆಲ್ಸ್ಕೊಂಡು ಬರೋದು ನನ್ನ ಉದ್ದೇಶ, ಇಲ್ಲಿ ಗೆಲ್ಸ್ಕೊಂಡು ಬರೋದು ನನ್ನ ಜವಾಬ್ದಾರಿ. ಅಲ್ಪಸಂಖ್ಯಾತ ಸಮುದಾಯವೂ ಕೂಡ ನಮ್ಮ ಜೊತೆ ನಿಲ್ಲುತ್ತೆ, ಅವರೇ ಮುಂದೆ ನಿಂತು ಪ್ರಚಾರ ಮಾಡ್ತಾರೆ. ಅಲ್ಪಸಂಖ್ಯಾತ ಸಮುದಾಯದವರೇ ನನ್ನ ಹತ್ರ ಬಂದು ಹೇಳಿದ್ದಾರೆ, ನೀವೇ ನಿಮ್ಮ ಪುತ್ರನನ್ನು ಕಣಕ್ಕಿಳಿಸಿ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ಅವರು ಯಾರೂ ಕೂಡ ನಮ್ಮ ವಿರುದ್ಧ ಹೋಗೋದಿಲ್ಲ, ನೀವು ಅಂದುಕೊಂಡ ಹಾಗೆ ಡ್ಯಾಮೇಜ್ ಏನೂ ಆಗೋದಿಲ್ಲ. ನನ್ನ ಪುತ್ರ ಸಮರ್ಥ್ ಗೆದ್ದೇ ಗೆಲ್ತಾನೆ, ಹೀಗಾಗಿ ನಮಗೆ ಟಿಕೆಟ್ ಕೊಡಬೇಕು ಪಟ್ಟಿಟ್ಕೊಂಡು ನಿಂತಿದ್ದಾರೆ ಮಲ್ಲಿಕಾರ್ಜುನ್. ಸುರ್ಜೇವಾಲಾ ಮತ್ತೆ ಹೇಳಿದ್ರು, ನೋಡಿ, ಇದು ಕೇವಲ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ, ಇಲ್ಲಿ ನಾವು ಸೋಲ್ತೀವೋ ಗೆಲ್ತೀವೋ, ಆದರೆ ಆ ಸಮುದಾಯಕ್ಕೆ ಟಿಕೆಟ್ ಕೊಡಲಿಲ್ಲ ಅಂದರೆ ಬಹಳ ರಾಂಗ್ ಮೆಸೇಜ್ ಹೋಗುತ್ತೆ. ನಾವು ಯಾರಿಗೆ ಟಿಕೆಟ್ ಕೊಟ್ವಿ ಮತ್ತು ಕಾಂಗ್ರೆಸ್ ಪಕ್ಷದ ಬೇಸ್ ಏನು, ಅಹಿಂದ, ಅದನ್ನು ಬಿಟ್ಟು ನಾವು ಹೋದರೆ ದೇಶಾದ್ಯಂತ ಇದೊಂದು ಚರ್ಚೆಯ ವಸ್ತು ಆಗುತ್ತೆ. ಈ ಕಾರಣಕ್ಕಾಗಿ ಹೈಕಮಾಂಡ್ ಒಂದು ನಿಲುವನ್ನು ತೆಗೆದುಕೊಂಡಿದೆ, ನೀವು ಸಹಕಾರವನ್ನು ಕೊಡಿ. ಇದೊಂದು ಬಾರಿ ಅಲ್ಲಿ ಮುಸಲ್ಮಾನರಿಗೆ ಟಿಕೆಟನ್ನು ಕೊಟ್ಟು ಗೆಲ್ಲಿಸ್ಕೊಂಡು ಬರೋದಕ್ಕೆ ನೀವೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ, ನೀವೇ ಎಲೆಕ್ಷನ್ ಮಾಡಿ, ನೀವು ಯಾರಿಗೆ ಹೇಳ್ತಿರೋ ಅದೇ ಮುಸಲ್ಮಾನ್ ನಾಯಕರಿಗೆ ಟಿಕೆಟ್ ಕೊಡ್ತೀವಿ, ಇಷ್ಟನ್ನೂ ಹೇಳಿದ್ದಾರೆ. ಇಷ್ಟಾದ ನಂತರವೂ ಮಲ್ಲಿಕಾರ್ಜುನ್ ಒಪ್ಕೊಂಡಿಲ್ಲ. ಅದೇ ಕಾರಣಕ್ಕಾಗಿ ಈಗಾಗಲೇ ಪಕ್ಷೇತರವಾಗಿ ಪುತ್ರನಿಂದ ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು. ಸೊ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಡಕತ್ತರಿಗೆ ಸಿಲುಕಿದೆ. ಇಲ್ಲಿ ಕೇವಲ ಮಲ್ಲಿಕಾರ್ಜುನ್ ಮಿನಿಸ್ಟರ್ ಇದ್ದಾರೆ ಅದಷ್ಟೇ ವಿಷಯ ಅಲ್ಲ, ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ MP ಇದ್ದಾರೆ. ಸೊ ಒಬ್ಬ MP ಬಹಳ ಮುಖ್ಯ ಕಾಂಗ್ರೆಸ್ಗೆ, ಒಬ್ಬೊಬ್ಬ MP ಬಹಳ ಮುಖ್ಯ. ಆ ದೃಷ್ಟಿಯಿಂದ ಅವ್ರು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಬಿಡಂಗಿಲ್ಲ, ಇವ್ರನ್ನ ಎದುರು ಹಾಕೋಕ್ಕಾಗಲ್ಲ. ಈ ಪರಿಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಅಂತಿಮವಾಗಿ ನೋಡಿ, ಇವೆಲ್ಲವೂ ಕೂಡ ಹೈಕಮಾಂಡ್ ನಿಲುವು ತೆಗೆದುಕೊಂಡಿದೆ, ಎಲ್ಲವೂ ನಿಜ. ಅಂತಿಮವಾಗಿ ಒಬ್ಬರು MP ಕಳೆದುಕೊಳ್ಳಿಕ್ಕೆ ಅವ್ರು ರೆಡಿ ಇಲ್ಲ. ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೇಲೆ ಹೋಲ್ಡ್ ಇರುವಂತಹ ಶಾಮನೂರು ಕುಟುಂಬ ಅವನ್ನೂ ಕೂಡ ಬಿಟ್ಟಾಕ್ಲಿಕ್ಕೆ ರೆಡಿ ಇಲ್ಲ. ಅದರ ಜೊತೆಗೆ 5 ರಾಜ್ಯಗಳ ಚುನಾವಣೆಯ ಮೇಲೆ ಪರಿಣಾಮ ಬೀರುವಂತಹ ಮುಸಲ್ಮಾನ್ ಸಮುದಾಯವನ್ನು ಕೂಡ ಕಾಂಗ್ರೆಸ್ ಕೈ ಬಿಡ್ತು ಅನ್ನುವಂಥ ರಾಂಗ್ ಮೆಸೇಜ್ ಹೋಗೋದು ಅವ್ರಿಗೆ ಬೇಕಾಗಿಲ್ಲ. ಇದರ ನಡುವೆ ಅವರೀಗ ತೆಗೆದುಕೊಂಡಿರುವಂಥ ತೀರ್ಮಾನವನ್ನು ಅನುಷ್ಠಾನ ಮಾಡಬೇಕಾಗಿದೆ. ಅದಕ್ಕೆ ಹೇಳಿದೆ ನಾನು, ಕಷ್ಟ ಇದರ ಅನುಷ್ಠಾನ ಅಂಥೇಳಿ. ಸೊ ಇಂತಹ ಪರಿಸ್ಥಿತಿಯಲ್ಲಿ, ಯಾವ ತೀರ್ಮಾನವನ್ನು ಮಾಡಲಾಗದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಯಾವ ತೀರ್ಮಾನ ಮಾಡಬಹುದು? ಅಂತಿಮವಾಗಿ ಐಡಿಯಾಲಜಿಕಲಿ ಗಟ್ಟಿಯಾಗಿ ಮುಸಲ್ಮಾನರ ಪರವಾಗಿಯೇ ನಿಂತು ಅವರಿಗೆ ಟಿಕೆಟನ್ನು ಕೊಡ್ಬೋದೋ, ಅಥವಾ ಇಲ್ಲ ಹಂಗಾಗಲ್ಲ, ಮಲ್ಲಿಕಾರ್ಜುನ್ ಅವರು ಈಗಾಗಲೇ ಸಮರ್ಥನ ಕ್ಷೇತ್ರವಾಗಿ ಕಣಕ್ಕಿಳಿಸಿರೋದ್ರಿಂದ ಅವರಿಗೆ B.Pharm ಕೊಡ್ಬೋದು, ಆ ಮೂಲಕ ಏನಾಗುತ್ತೋ ಆಗಲಿ ಅಂತ ಒಂದು ರಿಸ್ಕ್ ತೆಗೆದುಕೊಳ್ಬೋದು ಅಂತೀರಾ? ಏನು ಮಾಡ್ಬೋದು? ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರುವಂಥ ನಿಲುವಿಗೆ ಬದ್ಧವಾಗ್ಬೋದೋ, ಅಥವಾ ಅದು ವೀಕ್ ಹೈಕಮಾಂಡ್ ಅಂತಲೇ ಸಾಬೀತು ಮಾಡ್ಬೋದು? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.